ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನಮ್ಮ ಆರ್ಟಿ ಗೇಮಿಂಗ್ ಕನ್ನಡ ಅವರು ಒಂದು ಹೊಸ ಫೈಲ್ ಅನ್ನು ರಿಲೀಸ್ ಮಾಡಿದ್ದಾರೆ. ಆ ಫೈಲ್ ಏನಂತ ನೋಡಿದ್ರೆ ನೀವೇ ಫುಲ್ ಗಾಂಡ್ ಗಬ್ರಿ ಆಗ್ತೀರಾ. ಆ ರೀತಿಯಾಗಿರುವಂತ ಫೈಲ್ ಆಗಿದೆ. ಆ ಫೈಲ್ ಹಾಕೊಂಡ್ರೆ ನೀವು ಫುಲ್ ಸೈಕ್ ಆಗಿದೆ. ಮತ್ತೆ ಈ ವಿಡಿಯೋ ಶೂಟ್ ಎಲ್ಲ ಮಾಡೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ಬನ್ನಿ ಅದು ಯಾವ ರೀತಿ ಫೈಲ್ ಇದೆ ಅಂತ ತೋರಿಸ್ತೀನಿ. ಫಸ್ಟ್ ಒಂದು ನನ್ನ ಕ್ರೂಸರ್ ನಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟಾಪ್ ಮಾಡಿ ಡ್ರೈವರ್ ಶೀಟ್ ಎಕ್ಸಿಟ್ ಆದ ತಕ್ಷಣ ಈ ರೀತಿ ಡ್ರೈವರ್ ಬರುವಂತದ್ದು. ಎಲ್ಲಾ ಡ್ರೈವರ್ಗಳಿಗೂ ಬೇರೆ ಬೇರೆ ರೀತಿ ವರ್ಕ್ ಆಗುತ್ತೆ. ಫುಲ್ ಡ್ಯಾನ್ಸಿಂಗ್ ಯಾವ ರೀತಿ ಇದೆ ಅಂತ ನೋಡ್ಬೋದಲ್ಲ, ನೋಡ್ರಲ್ಲ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದಾರೆ ನಮ್ಮ ಡ್ರೈವರ್ ಅಂತ. ಈ ರೀತಿ ಎಲ್ಲ ಡ್ರೈವರ್ಗಳು ಬೇರೆ ಬೇರೆ ಸ್ಟೆಪ್ ಮಾಡ್ತಾ ಇದಾರೆ. ಅದನ್ನ ನಿಮಗೆ ತೋರಿಸ್ತೀನಿ ಮುಂದ್ಗಡೆ ಹೋಗಿ ನೋಡ್ಬೋದು ಫ್ರೆಂಡ್ಸ್. ಯಾವ ರೀತಿ ಇದೇನಂದ್ರೆ ಇದಷ್ಟೇ ಅಲ್ಲ, ಇಲ್ಲಿ ಹೋಗಿ ನಾವು ಈ ರೀತಿ ಎಷ್ಟು ದೂರ ಬೇಕೋ ಅಷ್ಟು ದೂರ ಹೋಗ್ಬೋದು. ನಮ್ಗೆ ನಾವು ಎಷ್ಟು ದೂರ ಹೋಗ್ಬೇಕಲ್ಲ ಅಷ್ಟು ದೂರ ಹೋಗುತ್ತೆ. ಇಲ್ಲಾಂದ್ರೆ ಅದು ಬಸ್ಸಿಂದ ಕೊಟ್ಟಿರ್ತಾರಲ್ಲ ಗೇಮ್ ಅವರು, ಅಲ್ಲಿ ಹಾಕೊಳ್ಬೇಕಂದ್ರೆ ನಿಮ್ಗೆ ಬಹಳ ಇಷ್ಟು ಲಾಸ್ಟ್ ಓಕೆನಾ, ಇಷ್ಟು ಕಳಿಸ್ತಾರೆ ನಿಮ್ಗೆ. ಇಲ್ಲಿ ಬಂದು ಅಡ್ಡ ಒಂಥರ ಗೋಡೆ ತರ ಏನಾದ್ರು ಕಾಣಿಸುತ್ತೆ, ಆಗ ನೀವು ಮುಂದೇನೂ ಹೋಗಲ್ಲ. ಆದ್ರೆ ಇಲ್ಲಿ ಇದರಲ್ಲಿ ಹಂಗಲ್ಲ, ಪೂರ್ತಿಯಾಗಿ ಹೋಗ್ಬೋದು. ನಿಮ್ಗೆ ಎಷ್ಟು ದೂರ ಬೇಕೋ ಅಷ್ಟು ದೂರ ಹೋಗ್ಬೋದು. ನೋಡ್ತಾ ಇದ್ದೀರಲ್ಲ, ಎಷ್ಟು ದೂರ ಬೇಕೋ ಅಷ್ಟು ದೂರ, ಎಷ್ಟು ಹೆಂಗ ಬೇಕೋ ಹಂಗ ಹೋಗ್ಬೋದು. ನಿನ್ ತಕ್ಷಣ ಈ ರೀತಿ ಬರುವಂತದ್ದು. ಇನ್ನು ಬೇರೆ ಡ್ರೈವರ್ಗಳ ಬಗ್ಗೆ ನೋಡ್ಕೊಂಡ್ ಬರೋಣ ಬನ್ರಿ. ಈ ಡ್ರೈವರ್ ಬಗ್ಗೆ ಅಂತೂ ನಿಮ್ಗೆ ಹೇಳಿದೀನಿ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡಂಗಿಲ್ಲ. ಇಷ್ಟ ಇದೆ ಆಗ್ಲೇ ತೋರಿಸಿದೀನಿ. ಈ ಒಂದು ಡ್ರೈವರ್ ಬಂದ್ಬಿಟ್ಟು ಈ ರೀತಿ ವರ್ಕ್ ಮಾಡುವಂತದ್ದು, ಈ ರೀತಿ ಮಾಡಿ ಈ ರೀತಿ ಡ್ಯಾನ್ಸ್ ಸ್ಟೆಪ್ ಮಾಡುವಂತದ್ದು. ನಿಮ್ ಫ್ರೆಂಡ್ಸ್ ಎಲ್ಲ ಮಲ್ಟಿಪ್ಲೇಯರ್ ಮೋಡ್ ಆಡುವಾಗ ನೀವು ಈ ರೀತಿ ಡ್ಯಾನ್ಸ್ ಅನ್ನ ಮಾಡ್ತಾ ಅಷ್ಟರು ಕೂಡ ಒಂದು 10 ಜನ ಇದ್ರೆ ಡ್ಯಾನ್ಸ್ ಮಾಡಿದ್ರೆ ಮಸ್ತಾಗಿ ವೈರಲ್ ಆಗ್ಬೋದು ಅಂತ ಹೇಳ್ತೀನಿ. ಬನ್ನಿ, ಇವರು ಈ ರೀತಿ ಆಗ್ತಾರೆ. ಮತ್ತೆ ಈ ರೀತಿ ಮಾಡಿ ಈ ರೀತಿ ಆಗುವಂತದ್ದು. ನೋಡ್ತಾ ಇದ್ರಲ್ಲ ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಇದೇ ರೀತಿ ಡ್ಯಾನ್ಸ್ ಮಾಡ್ತಿರೋದು. ಮತ್ತೆ ಇದರಲ್ಲಿ ಇನ್ನೊಂದು ಏನು ಇಷ್ಟ ಆಯ್ತು ಅಂದ್ರೆ, ನಮ್ಗೆ ಎಷ್ಟು ದೂರ ಬೇಕಲ್ಲ ನಮ್ ಗಾಡಿ ಬಿಟ್ಟು ಅಷ್ಟು ದೂರ ಹೋಗ್ಬೋದು. ನಮ್ಗೆ ಎಷ್ಟು ದೂರ ಬೇಕಲ್ಲ ಅಷ್ಟು ದೂರ ನಾವು ನಮ್ ಗಾಡಿ ಬಿಟ್ಟು ಹೋಗ್ಬೋದು. ಬನ್ನಿ ಅದನ್ನ ಯಾವ ರೀತಿ ಡೌನ್ಲೋಡ್ ಹಾಕೋದು ಅಂತ ಹೇಳ್ಕೊಡ್ತೀನಿ. ಏನಿಲ್ಲ ಗೈಸ್, ನೀವು ಮಾಡ್ಬೇಕಾಗಿರೋದಷ್ಟೇ, ನಾನು ಒಂದು ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಡೈವರ್ ಡ್ಯಾನ್ಸ್ ಫೈಲ್ ಅಂತ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಆರ್ಟಿ ಗೇಮಿಂಗ್ ಕನ್ನಡ ಅನ್ನೋದು ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಈ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಇವರ ಒಂದು ವಿಡಿಯೋಗೆ ಇವರ ಒಂದು ಫೈಲ್ಗೆ ಪಾಸ್ವರ್ಡ್ ಹಾಕಿದ್ದಾರೆ. 4 ಜಾಗದಲ್ಲಿ ಪಾಸ್ವರ್ಡ್ ಹಾಕಿದ್ದಾರೆ. ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ನೋಡ್ಕೊಂಡು ಅಲ್ಲಿ ಹಾಕುವಾಗ ಪಾಸ್ವರ್ಡ್ ಕರೆಕ್ಟ್ ಆಗಿ ಹಾಕಿರಿ. ಓಕೆ, ಇಲ್ಲಿ ಈ ರೀತಿ ಬರುವಂತದ್ದು ಡಿಸ್ಕ್ರಿಪ್ಷನ್ ಓಪನ್ ಆಗ್ತದೆ. ಇಲ್ಲಿ 3 ಅಂತ ಇರುತ್ತೆ. ಮತ್ತೊಮ್ಮೆ 3 ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇವಾಗ ಏನ್ ಮಾಡ್ಬೇಕಂದ್ರೆ, ನಾನು ಆರಾಮಾಗಿ ಹಾಕ್ತಾ ಹೋಗ್ತೀನಿ. ಆ ರೀತಿ ಮಾಡ್ಕೊಳ್ಬೇಕು. ಇಲ್ಲಿ ಕಾಣಿಸ್ತಾ ಇದೆ ಅದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಸಬ್ ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೊಂದ್ ಸ್ವಲ್ಪ ವೇಟ್ ಮಾಡ್ರಿ. ವೇಟ್ ಮಾಡಿದ ತಕ್ಷಣ ಮತ್ತೊಮ್ಮೆ ಇಲ್ಲಿ ಕಾಣಿಸ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಸ್ವಲ್ಪ ವೇಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಅದು ಅನ್ಲಾಕ್ ಮಾಡ್ಕೊಳಕ್ಕೆ. ಈಗ ನಾನು ಆಲ್ರೆಡಿ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಈಗ ಬಂದಿದ್ದೀನಿ ನಾನು. ಈಗ ಏನ್ ಮಾಡ್ಬೇಕಂದ್ರೆ, ನೀವು ಲೈಕ್ ಆನ್ ಯೂಟ್ಯೂಬ್ ವಿಡಿಯೋ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಒಂದ್ ಸ್ವಲ್ಪ ವೇಟ್ ಮಾಡ್ಕೊಳ್ರಿ. ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಅಲ್ಲಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲೈಕ್ ಮಾಡ್ಕೊಳ್ರಿ. ಒಂದು ವಿಡಿಯೋ ಲೈಕ್ ಮಾಡ್ಕೊಳ್ಬೇಕು. ಲೈಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಬಂದಾಗ ಈ ರೀತಿ ಬರುವಂತದ್ದು. ವಾಪಸ್ ಇದ್ರ ಮೇಲೆ ಕ್ಲೋಸ್ ಮೇಲೆ ಹೋತ್ರಿ. ಇಲ್ಲಾಂದ್ರೆ ಈ ರೀತಿ ರಿಫ್ರೆಶ್ ಹೊಡೆದ್ ಬಿಡ್ರಿ. ಇವಾಗ ಫಾಲೋ ಇನ್ಸ್ಟಾಗ್ರಾಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇವರೊಂದು ಇನ್ಸ್ಟಾಗ್ರಾಮ್ ಐಡಿ ಓಪನ್ ಆಗುವಂತದ್ದು. ಇಲ್ಲ, ನಾನು ಬೇರೆ ಕ್ಲಿಕ್ ಮಾಡ್ಬಿಟ್ರೆ ಕ್ಲೋಸ್ ಬಿಡಂಗಸಿ ಮತ್ತೊಮ್ಮೆ ಬಂತಪ್ಪ. ಇನ್ಸ್ಟಾಗ್ರಾಮ್ ಇದು ಕ್ಲೋಸ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮತ್ತೊಮ್ಮೆ ಬಂದ್ರಿ, ಇದು ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇವರ ಒಂದು ಇನ್ಸ್ಟಾಗ್ರಾಮ್ ಐಡಿ ಓಪನ್ ಆಗುವಂತದ್ದು. ಇವಾಗ ಇವ್ರ ಐಡಿಯನ್ನ ಫಾಲೋ ಮಾಡ್ಕೊಳ್ಬೇಕು. ಫಾಲೋ ಮಾಡ್ಕೊಂಡಿದ್ದೀನಿ, ನನಗೆ ಎಲ್ಲಿ ಲಿಂಕ್ ಅನ್ಲಾಕ್ ಆಗುತ್ತೆ. ನೀವು ಫಾಲೋ ಮಾಡ್ಕೊಳ್ರಿ ಇವ್ರ ಐಡಿನ. ಕ್ಲೋಸ್ ಎಷ್ಟಪ್ಪ ಬರ್ತದ ಗೆಟ್ ಲಿಂಕ್. ಇಲ್ಲಿ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವಾಗ ನೀವೇನ್ ಮಾಡ್ಬೇಕಂದ್ರೆ, ಇಲ್ಲಿ ಮಾರ್ಕ್ ಆಗ್ತಾನೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇವಾಗ ಏನಾದ್ರು ಅಡ್ವರ್ಟೈಸ್ ಬಂದ್ರೆ ಸ್ವಲ್ಪ ವೇಟ್ ಮಾಡ್ರಿ, ಇದು ಪೂರ್ತಿ ರನ್ನಿಂಗ್ ಆಗೋವರೆಗೂ. ಇವಾಗ ಒಂದು ಬ್ಯಾಕ್ ಬನ್ರಿ. ಮತ್ತೊಮ್ಮೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಓಕೆನಾ, ಮತ್ತೊಮ್ಮೆ ಕ್ಲಿಕ್ ಮಾಡ್ಕೊಳ್ರಿ. ಈ ರೀತಿ ಏನಾದ್ರು ಇಂಟರ್ಫೇಸ್ ಓಪನ್ ಆಗುತ್ತೆ. ಇವಾಗ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ನಿಮ್ದು ಯಾವ್ದಾದ್ರು ಒಂದು ಜಿಮೇಲ್ ಅಕೌಂಟ್ ಇರುತ್ತೆ, ಆ ಜಿಮೇಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನಾನು ಜಾಸ್ತಿ ಇದೆ ನನ್ನ ಜಿಮೇಲ್ ಅಕೌಂಟ್, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ಓಕೆ ಕೊಡ್ರಿ. ಇಲ್ಲಿ ಅದ್ರ ಮೇಲೆ ಬಂದ ತಕ್ಷಣ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಜೆಡ್ ಅಕ್ಷರ್ ಅಂತ ಇರುತ್ತಲ್ಲ,
ತೋರಿಸ್ತೀನಿ ರೀ ನಿಮಗೆ. ಇಲ್ಲಿ ಜಡಾಕ್ಷರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ವೇಟ್ ಮಾಡ್ರಿ, ಅದು ಡೌನ್ಲೋಡ್ ಆಯ್ತು. ಈಗ ಇಲ್ಲಿ ಬರುತ್ತೆ. ನೀವೇನ್ ಮಾಡ್ಬೇಕಂಗಿತ್ತಂದ್ರೆ ಇಲ್ಲಿ ಸಾರಿ ನಾನು ಓಪನ್ ಅಂತ ಕೊಟ್ಟು ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ಇದೊಂದು ಫೈಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂತ ಮುಂಚೆ ಇದೇನು ಈಗ ಬಿಡ, ಈ ರೀತಿ ಇಲ್ಲೊಂದು ಕಾಣುತ್ತೆ, ಅದನ್ನ ಒತ್ತಬೇಕು. ಒತ್ತಿ ಇವಾಗ ಏನ್ ಮಾಡ್ಬೇಕಂದ್ರೆ ನಾನು ಯಾವ ರೀತಿ ಹೇಳ್ತೀನಿ ಯಾವ ರೀತಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಯಾಕೆಂದ್ರೆ ಇದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಮೊದಲು ನಾವು ಓಪನ್ ಮಾಡ್ಕೊಳಕ್ಕೆ. ಈಗ ಆಲ್ರೆಡಿ ಇವ್ರದೇ ಒಂದು ಫೋಲ್ಡರ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಇದನ್ನ ಮೊದಲು ಪೇಸ್ಟ್ ಮಾಡ್ಬೇಕು. ಈ ಪೇಸ್ಟ್ ಮಾಡುವಾಗ ಪಾಸ್ವರ್ಡ್ ಬೇಕು. ಪಾಸ್ವರ್ಡ್ ಹಾಕಿರ್ತಾರಲ್ಲ ಆ ಪಾಸ್ವರ್ಡ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ನೀವು. ನೋಡಿದ್ರೆ ನಾನು ಯಾವ ರೀತಿ ಪಾಸ್ವರ್ಡ್ ಹಾಕಿನಿ ಆ ರೀತಿ ಒಂದು ಪಾಸ್ವರ್ಡ್ ಹಾಕೊಳ್ರಿ. ಇವಾಗ ಏನ್ ಮಾಡ್ರಿ ಅಂದ್ರೆ ಓಕೆ ಕೊಡ್ರಿ. ಓಕೆ ಕೊಟ್ಟ ತಕ್ಷಣ ಇಲ್ಲಿ ಮತ್ತೆ ಇದೇ ಓಪನ್ ಆಗಿರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಮತ್ತೊಂದ್ಸರಿ. ಇವೆಲ್ಲ ಇರುತ್ತಲ್ಲ ಇವು ಮಲ್ಟಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇವನ್ನ ಎಷ್ಟು ಮೊದ್ಲು 2 ಸೆಲೆಕ್ಟ್ ಮಾಡ್ಕೊಂಡು ಮಲ್ಟಿ ಸೆಲೆಕ್ಟ್ ಮೇಲೆ ಒತ್ತಿ ಇಲ್ಲಿ ಒತ್ತಬೇಕು. ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಒತ್ತಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಸೆಲೆಕ್ಟ್ ಆಲ್ ಅಂತ, ಆ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಏನ್ ಮಾಡ್ಬೇಕು, ಜಸ್ಟ್ ಇದನ್ನ ಮೊದಲು ಇದ್ರ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡ್ಬೇಕು. ಇವಾಗ ಕಾಪಿ ಮಾಡ್ಕೊಳ್ಬೇಕು. ಮೊದಲು ಕಾಪಿ ಮಾಡ್ಕೊಂಡು ಮತ್ತೊಮ್ಮೆ ಇಲ್ಲಿ ಪೇಸ್ಟ್ ಮಾಡ್ರಿ ಈ ಫೈಲ್ ನ. ಯಾಕಂದ್ರೆ ಅಲ್ಲಿ ಕಟ್ ಮಾಡಿದ್ರೆ ಮಾತ್ರ ಹೋಗೋದು OBBಗೆ. ಇಲ್ಲಿ ಪೇಸ್ಟ್ ಆಯ್ತಲ್ಲ, ಇವಾಗ ಏನ್ ಮಾಡ್ರಿ ಮತ್ತೊಮ್ಮೆ ಇದನ್ನ ಅಲ್ಲ ಸೆಲೆಕ್ಟ್ ಆಲ್ ಮಾಡ್ಕೊಳ್ರಿ. ಮಲ್ಟಿ ಸೆಲೆಕ್ಟ್ ಅಲ್ಲ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಇಲ್ಲೊಂದು ಇದೆಲ್ಲ ಇದನ್ನ ಒಂದ್ ಸ್ವಲ್ಪ ತೆಗೆದು ಬಿಡ್ರಿ. ಓಕೆನಾ. ಇವಾಗ ಏನ್ ಮಾಡ್ಕೊಳ್ರಿ, ಇದನ್ನ ಕಟ್ ಮಾಡ್ಕೊಳ್ರಿ. ಕಟ್ ಮಾಡ್ಕೊಂಡು ಇಲ್ಲಿ ಬಸ್ಸೀಡ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಆಂಡ್ರಾಯ್ಡ್ ಅಂತ, ಆಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮತ್ತೊಮ್ಮೆ ಇಲ್ಲಿ ಬಂದು OBB ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮತ್ತೊಮ್ಮೆ ಇಲ್ಲಿ ಬರಬೇಕು. OBB ಮೇಲೆ ಬಂದು ಬಸ್ ಸಿಮ್ಯುಲೇಟರ್ ಮಾಲಿಯೋ ಬಸ್ ಸಿಮ್ಯುಲೇಟರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಇಲ್ಲಿ ಅಸಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇವಾಗ ಮತ್ತೊಮ್ಮೆ ನೀವು ಬಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮತ್ತೊಮ್ಮೆ ನೀವು ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇವಾಗ ಏನಿಲ್ಲ ಪೇಸ್ಟ್ ಮಾಡಿಬಿಟ್ರೆ ಮುಗೀತು. ಈಗ ಪೇಸ್ಟ್ ಆಯ್ತು. ನೀವು ಗೇಮ್ ಓಪನ್ ಮಾಡ್ಕೊಂಡು ಇವಾಗ ಪ್ಲೇ ಮಾಡಬಹುದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.